ಶ್ರೀರಾಮಕೃಷ್ಣರು ನರೇಂದ್ರನನ್ನು ಧ್ಯಾನ ಸಿದ್ಧ ಪುರುಷ ಅಂತ ಕರೆಯುತ್ತಿದ್ದರು. ಹೋಗುತ್ತೆ ಎಷ್ಟೋ ಸಲ ದಕ್ಷಿಣೇಶ್ವರದಲ್ಲಿ ಪಂಚವಟಿಯ ಅಡಿಯಲ್ಲಿ ರಾತ್ರಿ ಧ್ಯಾನವನ್ನು ಮಾಡ್ತಾ ಇದ್ದ. ಆ ಧ್ಯಾನದ ಫಲವಾಗಿ ಅವನಿಗೆ ಅತ್ಯಂತ ಆಳವಾದ ಪವಿತ್ರತೆಯ ಅನುಭವ ಆಗ್ತಾ ಇತ್ತು. ಅಡ್ಡಲಿ ಬರಲಿಕ್ಕೆ ಹೊರಗೆ ಬರಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಇನ್ನು ಎಷ್ಟೋ ಸಲ ನರೇಂದ್ರ ತಾನು ತನ್ನ ಹಾಗೆ ಇರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದ. ಇದು ಧ್ಯಾನದಲ್ಲಿ ಮುಂದುವರಿದಾಗ ಲಭಿಸುವಂತಹ ಅನುಭವ. ತನ್ನ ಹಾಗೆ ಇನ್ನೊಬ್ಬ ಇರ್ತಾನೆ, ಅವನು ಯಾವಾಗಲೂ ನರೇಂದ್ರನ ಜೊತೆಯೇ ಇರ್ತಾನೆ. ಇದು ಧ್ಯಾನ ಗಳಿತವಾದಾಗ ಲಭಿಸುವಂತಹ ಅನುಭವ. ಹೀಗೆ ಸ್ವಾಮಿ ವಿವೇಕಾನಂದರು ಧ್ಯಾನದಲ್ಲಿ ಸಿದ್ಧ ಪುರುಷ ಆ ಸ್ಥಿತಿಯನ್ನು ತಲುಪಿದ್ರು. ಒಮ್ಮೆ ನರೇಂದ್ರ ತನ್ನ ಮನೆ ದಿವ್ಯ ದರ್ಶನ ಆಗುತ್ತೆ. ಎದುರುಗಡೆಯಿಂದ ಒಬ್ಬ ಸನ್ಯಾಸಿ ನಡೆದುಕೊಂಡು ಬರ್ತಾನೆ. ಅವನದ್ದು ಮುಂಡನಗೈದಂತಹ ಶಿರ ಇರುತ್ತೆ, ಅವನ ಕೈಯಲ್ಲಿ ಕಮಂಡಲು ಇರುತ್ತೆ. ಅವನು ನರೇಂದ್ರನನ್ನೇ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ನರೇಂದ್ರನಿಗೆ ಏನನ್ನೋ ಹೇಳಬೇಕು ಅಂತನ್ನುವಂತೆ ತೋರ್ತಾ ಇದೆ. ಸ್ವಾಮಿ ವಿವೇಕಾನಂದರು ಮುಂದೆ ಹೇಳ್ತಾರೆ, ಆ ಸನ್ಯಾಸಿಯ ಮುಖದಲ್ಲಿ ನಾನು ಯಾವ ಒಂದು ಶಾಂತಿಯನ್ನು ಮತ್ತು ಅಪ್ರಾಪಂಚಿಕತೆಯನ್ನು ನೋಡಿದೆನೋ ಅದು ಬೇರೆ ಎಲ್ಲೂ ನಾನು ನೋಡಲಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಅದು ಬುದ್ಧನೇ ಇರಬೇಕು ಅಂತ ನನಗೆ ಬಹಳ ಅನ್ನಿಸುತ್ತೆ. ಏನಾಯ್ತು, ಆ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಹತ್ತಿರ ನಡೆದುಕೊಂಡು ಬರುವಾಗ ನರೇಂದ್ರನಿಗೆ ಭಯ ಆಯ್ತಂತೆ. ಆಗಿನ್ನೂ ಅವನು ಯುವಕ. ಧ್ಯಾನದ ಅನುಭವಗಳನ್ನು ಸಹಿಸಿಕೊಳ್ಳಲಿಕ್ಕೆ ಬಹಳ ಶಕ್ತಿ ಬೇಕಾಗುತ್ತೆ, ಬಹಳ ಅಂತರ್ದೃಷ್ಟಿ ಬೇಕಾಗುತ್ತೆ. ನರೇಂದ್ರ ಹೆದರಿ ಎದ್ದು ಕೋಣೆಯಿಂದ ಹೊರಗೆ ಹೋಗ್ತಾನಂತೆ. ಆದರೆ ಮರುಕ್ಷಣ ಅವನಿಗೆ ಅನ್ನಿಸುತ್ತೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಬುದ್ಧ ಏನ್ ಹೇಳ್ತಾನೆ ಅದನ್ನು ನಾನು ಕೇಳಿಸಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅವನು ತಕ್ಷಣ ಕೋಣೆಯೊಳಗೆ ಮರಳಿ ಬರ್ತಾನೆ.